ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಯಿತು. ಆ ಪೋಸ್ಟರ್ ಅಲ್ಲಿ ಒಂದು ಮಸೀದಿಯ ಒಂದು ಪೋಸ್ಟರ್ ಒಬ್ಬರು ವೈರಲ್ ಮಾಡಿದ್ರು. ಅದು ಓದ್ತಾ ಇರುವಾಗ ಅದರಲ್ಲಿ ಏನಿತ್ತು ಅಂತ ಹೇಳಿದರೆ, ಸಾಮಾಜಿಕ ಜಾಲತಾಣದಲ್ಲಿ ಗೀಚುವವರು ಅವರು ಎಷ್ಟು ಸಲ ಅಮಾಯಕ ಅಬ್ದುಲ್ ರಹಿಮಾನ್ರ ಮಕ್ಕಳ ವಿಚಾರದಲ್ಲಿ ಧನ ಸಹಾಯ ಮಾಡಿದ್ದಾರೆ ಅಂತೇಳಿ ಕ್ವಶನ್ ಮಾಡ್ತಾರೆ. ನಾನು ಈ ಸಾಮಾಜಿಕ ಜಾಲತಾಣದ ವಿಷಯದಲ್ಲಿ ಮಾತಾಡುವಂತಹ ವ್ಯಕ್ತಿಗಳ ಬಗ್ಗೆ, ಬರೆಯುವಂತಹ ವ್ಯಕ್ತಿಗಳಿಗೆ ಹೇಳೋದು, ನಾವಿವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ಫೈಲಾಂಡ್ ವಿಚಾರದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವ, ಇದರ ಹಿಂದೆ ಒಂದು ಉದ್ದೇಶ ಇದೆ. ಕೆಲವೊಮ್ಮೆ ಪೊಲೀಸ್ ಇಲಾಖೆಯವರು ಕೇಳ್ತಾರೆ ನಮ್ಮದಿಗೆ ಅಂತ ಹೇಳಿದ್ರೆ, ತನಿಖೆ ಪ್ರಗತಿಯ ಹಂತದಲ್ಲಿರುವಾಗ, ತನಿಖಾ ಹಂತದಲ್ಲಿರುವಾಗ ನಿಮಗೆ ಈ ರೀತಿ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಜನ ಇನ್ನಷ್ಟು ಉದ್ರೇಕಿಸಬೇಕಂತ ಹೇಳಿ ನಾವು ಅವರಲ್ಲಿ ಕೇಳ್ತಾ ಇರೋದು ಅಷ್ಟೇ. ತನಿಖಾ ಹಂತದಲ್ಲಿರುವಾಗಲೇ ನಿಮಗೆ ಪ್ರಮುಖವಾದಂತಹ ಆರೋಪಿಗಳನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತಾದರೆ ಮತ್ತೆ ನೀವು ಯಾವಾಗ ಬಂಧಿಸೋದು? ಇಲ್ಲಿ ನಾವು ಕೇಳಿರ್ಬೇಕಂತಿದೆ, ಇವತ್ತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ಫೈಲಾಂಡ್ ಅವರಿಗೆ ಏನು ಅವರ ಹತ್ಯೆ ಆಯ್ತಾ? ಈ ಹತ್ಯೆ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಅಬ್ದುಲ್ ರಹಿಮಾನ್ರ ವೈಫ್ ವಿಧವೆ ಆದರು, ಮಕ್ಕಳು ಅನಾಥರಾದರು. ಈ ದೇಶದ ಅಥವಾ ಈ ಜಿಲ್ಲೆಯ ಮುಸಲ್ಮಾನರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾವ ರೀತಿಯ ಭಯ ಅಂತ ಹೇಳಿದರೆ, ಕೆಲಸಕ್ಕೆ ಹೋದಂತಹ ನನ್ನ ಗಂಡ ಮನೆಗೆ ವಾಪಸ್ ಜೀವಂತವಾಗಿ ಅಥವಾ ಶವವಾಗಿ ಬರುತ್ತೆ ಅಂತ ಹೇಳುವಂಥ ಒಂದು ಹೆದರಿಕೆ. ಮನೆಯಲ್ಲಿರುವಂತಹ ಮುಗ್ಧ ಮಕ್ಕಳಿಗೆ ಹೆದರೆ, ನನ್ನ ತಂದೆ ಮನೆಗೆ ನನಗೆ ಚಾಕ್ಲೇಟ್ ಹಿಡ್ಕೊಂಡು ಬರ್ತಾರಾ ಅಥವಾ ನನ್ನ ತಂದೆಯ ಮೈಯತ್ತುರುಳದಂತ ಹೇಳುವಂತಹ ಹೆದರಿಕೆಯಲ್ಲಿ ಇರುವಾಗ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಯಾವತ್ತೂ ಕೂಡ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬಾರ್ದು. ಅದಕ್ಕೆ ಇಲ್ಲಿರುವಂತಹ ಜನರಿಗೆ ಕಾನ್ಫಿಡೆಂಟ್ ಅನ್ನು ಬಿಲ್ಡಪ್ ಮಾಡಲಿಕ್ಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡದ್ದು. ಆಲೋಚಿಸಬೇಕು.